ಸರ್, ನನ್ನ ಹೆಸರು ಹರ್ಷಿತಾ ಅಂತ. ನಾನು ಇಂಗ್ಲೀಷ್ ಪಾರ್ಟ್ನರಿಂದ ಬಂದಿದ್ದೀನಿ. ನಿಮ್ಮ ಹೆಸರು? ನನ್ನ ಹೆಸರು ಕಿಶೋರ್ ಅಂತ. ನಾನು ತುಂಬ ನಿಮ್ಮ ಅಂಗಡಿ ಬಗ್ಗೆ ಕೇಳಿದ್ದೀನಿ. ಸೊ ನಾನು ತಿಳ್ಕೊಬೇಕಾಗುತ್ತೆ ನಿಮ್ಮ ಅಂಗಡಿ ಯಾವಾಗಿಂದ ಶುರುವಾಗಿದೆ ಮತ್ತು ಹೆಚ್ಚು ನಿಮ್ಮ ಅಂಗಡಿ ಬಗ್ಗೆ ತಿಳ್ಕೊಬೇಕು. ಸೊ ಯಾವಾಗಿಂದ ನಿಮ್ಮ ಅಂಗಡಿ ಶುರುವಾಗಿದೆ? ನಮ್ಮದು 1955ಇಂದ ಇದೆ. ನಮ್ಮದು ಸುಮಾರು ನಮ್ಮ ಗ್ರ್ಯಾಂಡ್ ಫಾದರ್ ಮಾಡಿದ್ದು, ಆಮೇಲೆ ನಮ್ಮ ತಂದೆ, ಆಮೇಲೆ ನಾವು. ನಮ್ಮದು ಅವಾಗಿಂದನೂ ಇಡೀ ದೇವರಾಜ ಮಾರ್ಕೆಟ್ ಬಿಟ್ಟರೆ ಹೊರಗಡೆಗೆ ಔಟ್ಲೆಟ್ ನಮ್ಮದೇ ಫಸ್ಟು. ಔಟ್ಲೆಟ್ ಎಲ್ಲೂ ಹೊರಗಡೆ ಇರಲಿಲ್ಲ, ನಮ್ಮ ಔಟ್ಲೆಟೇ ಫಸ್ಟ್ ಔಟ್ಲೆಟ್ ಇಲ್ಲಿಗೆ. ಹಾಗಾಗಿ ನಮ್ಮದು ತುಂಬ ಹಳೆಯದು ಹಿಸ್ಟಾರಿಕಲ್ ಬಿಲ್ಡಿಂಗಲ್ಲಿದೆ, ಹೆರಿಟೇಜ್ ಬಿಲ್ಡಿಂಗಲ್ಲಿದೆ. ಪ್ಲಸ್ ನಾವು ಆವಾಗಲಿಂದನೂ ಇದೇ ಬಿಸ್ನೆಸ್ ಮಾಡ್ಕೊಂಡು ಬರ್ತಾ ಇರೋದು. ಬಟ್ ಎಲ್ಲ ಇಲ್ಲಿಗೆ ಏನಿದೆ ನಮ್ಮ ಮೈಸೂರಲ್ಲಿ ಎಲ್ಲ ಟೆಂಪಲ್ಸ್ಗಳಿಗೆ, ಪ್ಯಾಲೇಸ್ಗೆ, ಚಾಮುಂಡಿ ಟೆಂಪಲ್ಗೆ, ಇಲ್ಲೆಲ್ಲದಕ್ಕೂ ನಾವೇ ಪ್ರೊವೈಡ್ ಮಾಡೋದು ಫ್ರೂಟ್ಸ್ ಎಲ್ಲನೂ. ಮತ್ತು ಸೀಸನಲ್ ಫ್ರೂಟ್ಸ್ ಎಲ್ಲ ನಿಮ್ಮ ಹತ್ರ ಸಿಗುತ್ತಾ? ಸೀಸನಲ್ಲಿ ಫ್ರೂಟ್ಸೇ ನಮ್ಮದು ಮೇನ್ ಫೇಮಸ್ಸು. ಮ್ಯಾಂಗೋ, ಆಮೇಲೆ ಆಲ್ ಟೈಮ್ ಸೀಸನ್ ನಂಜನಗೂಡು ರಸಬಾಳೆ, ಇದೆಲ್ಲ ನಮ್ದು ಯಾವಾಗಲೂ ಫೇಮಸ್ಸು. ನಮ್ಮದು ಇದಕ್ಕೆ ತುಂಬ ಬೇಡಿಕೆಗಳಿದ್ದೇ ಇರುತ್ತೆ. ಯಾವಾಗ ತುಂಬ ರಶ್ ಇರುತ್ತೆ ನಿಮ್ಮ ಅಂಗಡಿ? ದಸರಾ ಟೈಮು, ಗಣಪತಿ ಹಬ್ಬ, ಈ ಆಯುಧ ಪೂಜೆ, ವರಮಹಾಲಕ್ಷ್ಮಿ, ನ್ಯೂ ಇಯರು, ಕ್ರಿಸ್ಮಸ್ಸು, ರಂಜಾನ್, ಇಂಥ ಹಬ್ಬಗಳೆಲ್ಲ ಮ್ಯಾಕ್ಸಿಮಮ್ ಎಲ್ಲ ಹೌದು. ಎಲ್ಲ ಜಾತಿಯವರು ಬರ್ತಾರೆ. ಎಲ್ಲ ಇದರದಲ್ಲೂ ಹಬ್ಬ ಬ್ಯುಸಿಯಾಗಿರ್ತೀವಿ. ವೀಕೆಂಡ್ಸಲ್ಲಿ ಬ್ಯುಸಿಯಾಗಿರ್ತೀವಿ. ಆಲ್ಮೋಸ್ಟ್ ಔಟರ್ಸು, ಫಾರಿನರ್ಸು ಅವರು ಎಲ್ಲರೂ ವಿಸಿಟ್ ಕೊಡ್ತಾರೆ ನಮ್ಮ ಹತ್ರ. ಓಕೆ, ನೀವು ಫಾರಿನರ್ಸ್ ಬಂದಾಗ, ನೀವು ಫಾರಿನರ್ಸ್ನ ಹೇಳಿದ್ರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಫಾರಿನರ್ಸ್ ಅಂದರೆ ಅವ್ರ ಹತ್ರ ಹೆಂಗೆ ಇಂಗ್ಲೀಷಲ್ಲಿ ನೀವು ಮಾತಾಡ್ತೀರಾ? ನಾವು ಮುಂಚೆಯಿಂದನೂ ಅಲ್ಪ ಸ್ವಲ್ಪ ಕಲ್ತಿರೋದ್ರ ಮೇಲೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ. ಬಟ್ ಸ್ವಲ್ಪ ಕಷ್ಟನೇ ಆಗ್ತಾಯಿದೆ ಕಮ್ಯುನಿಕೇಟ್ ಮಾಡೋಕ್ಕೆ. ನಾವು ಇಂಗ್ಲೀಷ್ ಕಲಿಬೇಕು ಅಂತ ಒಂದು ಐಡಿಯಾದಲ್ಲಿ ಇದ್ದೀವಿ. ಇಂಗ್ಲೀಷ್ ಕಲಿಬೇಕು, ಇದು ತುಂಬ ನೆಸೆಸಿಟಿ ಇದೆ ನಮ್ಮ ಬಿಸ್ನೆಸ್ಗೆ. ಆಮೇಲೆ ಈ ದಸರಾ ಟೈಮಲ್ಲೆಲ್ಲ ನಮ್ಗೆ ತೊಂದರೆ ಆಗುತ್ತೆ. ನೀವು ಇಂಗ್ಲೀಷ್ ಪಾರ್ಟ್ನರ್ ಬಗ್ಗೆ ಕೇಳಿದ್ದೀರಾ? ಹಾಂ, ಕೇಳಿದ್ದೀನಿ, ಖಂಡಿತ. ನೋಡಿದ್ದೀರಾ ವೀಡಿಯೋಸ್ನ? ಹೌದೌದು, ನೋಡ್ತಾ ಇರ್ತೀನಿ ಅವಾಗ. ನಿಮ್ಗೆ ತುಂಬ ಇನ್ಫಾರ್ಮೇಷನ್ ಆಗಿ ಸಿಗುತ್ತೆ, ಸ್ವಲ್ಪ ನಮಗೆ ಇಷ್ಟ ಆಗುತ್ತೆ, ನೋಡೋತ್ರ ಅರ್ಥ ಆಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಹೌದು, ಹಂಗೆ ಅನಿಸಿದೆ. ಆಮೇಲೆ ನಾವು ನಿಮ್ಮನ್ನು ನೋಡಿದಾಗ ಅವ್ರನ್ನೇ ಅಂತ ತಿಳ್ಕೊಂಡು ನಾವು ಮಾತಾಡ್ಸಿದ್ವಿ. ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅದನ್ನೆಲ್ಲ? ಹಾಗಾದರೆ ವೀಡಿಯೋಸ್ ಈಗ ಹೌದು, ಪ್ರಾಕ್ಟೀಸ್ ಒಂದೊಂದು ಮಾಡ್ತಾ ಇದ್ದೀವಿ. ಕಂಫರ್ಟಬಲ್ ಆಗಿದೆ ಅಂತ ಅನಿಸ್ತಾ ಇದೆ. ಯೂಸ್ ಮಾಡ್ತೀರಾ ನೀವು ಡೈಲಿ ಲೈಫಲ್ಲಿ ಅದನ್ನೆಲ್ಲ? ಡೈಲಿ ಲೈಫಲ್ಲಿ ದಿನನಿತ್ಯ ಆಗಿಲ್ಲ ಅಂದರೂ ಒಂದು ಡೇ ಬೈ ಡೇ ಅಂತೂ ಮಾಡೇ ಮಾಡ್ತೀವಿ. ಹಾಗಿದ್ರೆ ನೀವು ಆದಷ್ಟು ಬೇಗ ಇಂಗ್ಲೀಷ್ ಪಾರ್ಟ್ನರ್ ಕೋರ್ಸ್ಗೆ ಜಾಯಿನ್ ಆಗಬೇಕು. ನನಗೆ ಗೊತ್ತು ನೀವು ತುಂಬ ಬ್ಯುಸಿ ಇರ್ತೀರಾ ಅಂತ. ನಾವು ಅದಕ್ಕೆ ವಾಟ್ಸಪ್ ಮುಖಾಂತರ ಹೇಳ್ಕೊಡ್ತೀವಿ ಮತ್ತು ಕನ್ನಡದಿಂದ ಇಂಗ್ಲೀಷ್ನ ಹೇಳ್ಕೊಡ್ತೀವಿ. ಸೊ ನಿಮ್ಗೆ ಕನ್ನಡ ಗೊತ್ತಿದ್ರೆ ಸಾಕು, ಈಸಿಯಾಗಿ ಇಂಗ್ಲೀಷ್ನ ಕಲಿಬೋದು. ಮತ್ತು ನಮ್ಮಲ್ಲಿ ಪರ್ಸ್ನಲ್ ಟ್ರೈನರ್ಸ್ ಕೂಡ ಅವೈಲೇಬಲ್ ಇರ್ತಾರೆ. ಸೊ ನೀವು ಈಸಿಯಾಗಿ ನಿಮ್ಮ ಫ್ರೀ ಇದ್ದಾಗ, ನಿಮ್ಮ ಫ್ರೀ ಟೈಮಲ್ಲಿ 24x7 ಕೂಡ ಅವೈಲೇಬಲ್ ಇರ್ತಾರೆ. ನೀವು ಫ್ರೀ ಟೈಮಲ್ಲಿ ಇಂಗ್ಲೀಷ್ನ ಕಲಿಬೋದು. ಸರಿ, ಡೆಫಿನೆಟ್ಲಿ ಮಾಡೋಣ ಬಿಡಿ. ಸೇರ್ಕೊಳ್ತೀರಾ? ಆಗಿದ್ರೆ 100% ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಆದಷ್ಟು ಬೇಗ ಸೇರ್ಕೊಳ್ಳಿ, ಆಯಿತಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ನೋಡಿದ್ರಲ್ಲ, ಇವರು ನಮ್ಮ ಮಾಲೀಕರು, ನಮ್ಮ ಹಣ್ಣಿನ ಮಾಲೀಕರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತ ಅಂದ್ಬಿಟ್ಟು. ಅವರು ಕೂಡ ನಮ್ಮ ಇಂಗ್ಲೀಷ್ ಪಾರ್ಟ್ನರ್ ಕೋರ್ಸ್ಗೆ ಜಾಯಿನ್ ಆಗ್ತಾರಂತೆ. ಆದಷ್ಟು ಬೇಗ ಜಾಯಿನ್ ಆಗಲಿ ಅವರು.